ಧಾರವಾಡ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದ ಬಿಸಿಲ ತಾಪ ಕಂಡುಬಂದಿದೆ. ಎಲ್ಲೆಡೆ ಜಲಮೂಲಗಳು ಬತ್ತುತ್ತಿವೆ. ಕುಡಿಯುವ ನೀರಿಗೆ ಈಗಾಗಲೇ ಹಾಹಾಕಾರ ಶುರುವಾಗಿದೆ. ಕರಾವಳಿ ಪ್ರದೇಶವಾದ ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲಾ, ಕಾರವಾರಕ್ಕೆ ಮಲೆನಾಡಿನ ಸ್ಪರ್ಶ ಮತ್ತು ಸಮುದ್ರದ ಸಾನ್ನಿಧ್ಯ ಎರಡೂ ಇದೆ. ಉತ್ತರ ಕನ್ನಡದಲ್ಲಿ ಸದ್ಯಕ್ಕೆ ಜಿಲ್ಲೆ 50ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದ್ದು, ಪರಿಸ್ಥಿತಿ ಹೀಗೆಯೇ ಇದ್ರೆ ಬಾವಿ, ಜಲಮೂಲಗಳು ಮತ್ತಷ್ಟು ಬತ್ತಿ ಹೋಗುವುದರ ಮೂಲಕ ಜಲಸಂಕಟ ಎದುರಾಗಲಿದೆ. ಭಟ್ಕಳ, ಮುಂಡಗೋಡ, ಸಿದ್ದಾಪುರ, ಕುಮಟಾ, ಕಾರವಾರದಲ್ಲಿ ಈಗಾಗಲೇ ನೀರಿನ ಸಮಸ್ಯೆ ಕಾಣಿಸಿಕೊಂಡಿದೆ. 130ಕ್ಕೂ ಹೆಚ್ಚು ಬೋರ್ವೆಲ್ಗಳು, 90ರಷ್ಟು ಬಾವಿಗಳು ಈಗಾಗಲೇ ಬತ್ತಿ ಹೋಗಿವೆ. ಕಾರವಾರ, ಅಂಕೋಲಾದಲ್ಲಿ ಉಪ್ಪು ನೀರಿನ ಮಿಶ್ರಿತ ಕುಡಿಯುವ ನೀರು ಲಭ್ಯವಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 224 ಕುಡಿಯುವ ನೀರಿನ ಘಟಕದಲ್ಲಿ 241ರಷ್ಟು ಘಟಕಗಳು ವಿದ್ಯುತ್ ಪೂರೈಕೆ ಸಮಸ್ಯೆ ಮತ್ತು ನಿರ್ವಹಣೆ ಇಲ್ಲದೆ ಕೆಲಸ ಮಾಡ್ತಿಲ್ಲ. ಸದ್ಯಕ್ಕೆ ಎಲ್ಲೆಲ್ಲಿ ನೀರಿನ ಅಗತ್ಯವಿದೆಯೋ ಅಲ್ಲೆಲ್ಲ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆಯಾದರೂ ಅದು ಶಾಶ್ವತ ಪರಿಹಾರ ಕಾಣದ ವ್ಯವಸ್ಥೆಯಂತಾಗಿದೆ. ಅರಬ್ಬಿ ಸಮುದ್ರದ ತಂಗಾಳಿ ಸದಾ ಹರಿದಾಡುತ್ತಿರುವ ಈ ಪ್ರದೇಶಗಳು, ಕೆರೆ, ಹಳ್ಳಗಳು ಈ ಬಿರು ಬಿಸಿಲಿಗೆ ಬಿರುಕು ಬಿಟ್ಟ ಮಣ್ಣಿನ ಮೌನವನ್ನ ಹೊದ್ದುಕೊಂಡು ಮಲಗಿಬಿಟ್ಟಿವೆ. ಬೇಸಿಗೆ ಕಾಲ ಮುಗಿಯಲು ಇನ್ನೊಂದು ತಿಂಗಳು ಕಳೆಯಬೇಕಾಗಿದ್ದು ಜನಜೀವನ ತತ್ತರಿಸಿ ಹೋಗಿವೆ. ಈ ಹಿಂದೆ ಏಪ್ರಿಲ್, ಮೇ ತಿಂಗಳಲ್ಲಿ ತುಡು ಬಿಸಿಲು ಸುಳಿದಾಡುತ್ತಿದ್ರೂ ರಾತ್ರಿ ಹೊತ್ತು ಸಮುದ್ರದ ತಣ್ಣನೆಯ ಗಾಳಿ ಉಸಿರಾಡುತ್ತಿತ್ತು. ಕಳೆದ ಕೆಲವು ವರ್ಷಗಳಿಂದ ಹಗಲು ರಾತ್ರಿ ಬಿಡದ ಬಿಸಿಲಿನ ಬೇಗೆ ಇಡೀ ಕರಾವಳಿಯನ್ನ ಕಂಗಾಲಾಗುವಂತೆ ಮಾಡಿದೆ. ಬಾವಿಯಷ್ಟೇ ಬತ್ತುತ್ತಿಲ್ಲ, ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟವು ಕೆಳಕ್ಕೆ ಇಳಿಯುತ್ತಿವೆ. ಹಳ್ಳಿಗಳಲ್ಲಿ ಜನರು ನೀರಿಗಾಗಿ ಟ್ಯಾಂಕರ್ ಮೊರೆ ಹೋಗುತ್ತಿದ್ದಾರೆ. ಕುಮಟಾದ 22 ಗ್ರಾಮ ಪಂಚಾಯತ್ಗಳ ಪೈಕಿ 2ರಲ್ಲಿ ಈಗಾಗಲೇ ನೀರಿನ ತಾತ್ವಾರ ಶುರುವಾಗಿದೆ. ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾಡುಕಟ್ಟ, ಅಂಬಿಗಕೇರಿ, ಚಿಟ್ಟೆಕಂಬಿ, ಗಾಂಧಿನಗರ, ಮೇಜಿನಕೇರಿ, ತಾರಿಬಾಗಿಲ, ಮುಕ್ರಿಗೇರಿ, ಗಣಪತಿ ಕಟ್ಟೆ ಭಾಗಕ್ಕೆ ನಿತ್ಯವೂ 18ರಿಂದ 20 ಸಾವಿರ ಲೀಟರ್ ನೀರು ಪೂರೈಕೆ ಮಾಡಲಾಗುತ್ತಿದೆ. ಜೀವನದಿ ಅಘನಾಶಿನಿ ನದಿಯಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುತ್ತಾ ಬಂದಿದೆ. ಪಂಚಾಯತ್ ನೀರು ಬಿಡಲ್ಲ. ಅದ್ರಾಗ ಮೋದಿ ಸೊಂಡಸ್ ಮನೆ ಬೇರೆ ಕೊಟ್ಟಾರ, ಅದು ಎಂತ ಕೊಟ್ಟಾರ ಏನದು ಯಾರು ಈ ಸೊಂಡಸ್ ಮನೆಗೆ ಹೋದ್ಮೇಲೆ ನೀರು ಬೇಕೋ ಬೇಡ, ಎಲ್ಲ ತೋರ್ಬೇಕು. ಅದು ನೀರಿನ ವ್ಯವಸ್ಥೆ ಇಲ್ಲ, ಸೊಂಡಸ್ ಮನೆ ಬೇಡವೇ ಬೇಡಾಗಿತ್ತು. ಅವ್ರು ಅತ್ಲಾಗೆಲ್ಲ ಕುತ್ಕೊಂಡು ನಿಂತ್ಕೊಳ್ತಿದ್ರು. ಅಲ್ಲಿ ಮಗ ಎಂತ ಸವಲತ್ತು ಇಲ್ಲ, ಪಂಚಾಯತ್ ಎಂತ ಸವಲತ್ತು ಎಂತ ನೀರಿಲ್ಲ. ನಮ್ಮ ಇದು ಘಟನಾ ನೀರಿನಿಲ್ಲ, ಕುಡುಗು ನೀರು ಘಟನಾ ನೀರಾಗಿತ್ತು. ಅದು ಒಂದೊಂದು ನೀರು ಕೂಡ ಬರ್ತಿದ್ದಿಲ್ಲ. ಆಯ್ತಲ್ಲ, ಕಡೆಗೆ ಬೋರಿಂಗ್ ಹಾಳು, ಟ್ಯಾಕಿ ನೀರು ಸ್ವಲ್ಪ ಸಿಗ್ತದೆ. ಬೋರಲ್ಲಿ ಎಲ್ಲಿಲ್ಲ, ಟ್ಯಾಕಿ ನೀರು ಬಿಟ್ಟರೆ ಮತ್ತೆ ನಮ್ಗೆ ಇಲ್ಲಿ ನೀರು ಇಲ್ಲದಿಲ್ಲ. ಅದು ದುಡ್ಡು ಕೊಡಬೇಕು, 50 ರೂಪಾಯಿ ಕೊಡಬೇಕು. ಯಾವ್ದು ಪಂಚಾಯತ್ ನೀರಿದ್ದು 4 ಕೂಡ ಬರೋದು. ದಿನ ಬಿಟ್ಟೆ ದಿನ ಏನಿಲ್ಲ ಮತ್ತೆ ಸರ್. ಅದು ಸಾಕಾಗ್ತದೆ ನಮಗೆ. ಬಾವಲಿ ನೀರಿಲ್ಲ, ಆ ಬಾವಲಿ ನೀರಿಲ್ಲ, ಈ ಬಾವಲಿ ನೀರಿಲ್ಲ, ಎಲ್ಲಿಲ್ಲ ನೀರು ಸಮಸ್ಯೆ. ನಮ್ಗೆ ನೀರು ಮೊದಲೇ ಬೇಕು ಸರ್. ಯಾವುದು ಸಿಮೆಂಟ್ ದಂಡಿಗೆ ಎಲ್ಲ ಅದು ಹಗ್ಗ ಕಟ್ಟಾಗ್ತದೆ. ಕಂಬದು ಪಾಯ್ಪ ಕೊಡಿ ಹೇಳಿದ್ರು, ಪಾಯ್ಪ ಕೊಡಿ. ನಮ್ ಭೀಷಣ್ ಬಗ್ರು ಇಲ್ಲ, ನಾ ಮಾಡ್ಕೊಟ್ಟೆ, ಗಡಿಗಡಿ ಹಾಕಿ ಮಾಡ್ಕೊಡ್ತೇವೆ. ಅಂಕೋಲಾದ ಹಲವು ಕಡೆಯಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದೆ. ತಾಲೂಕಿನ 6 ಗ್ರಾಮ ಪಂಚಾಯತ್ಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಮುಂದಾಗಲಾಗಿದೆ.
ಮಹಿಳೆಯರು ನೀರು ಬರುವುದನ್ನೇ ಕಾಯುತ್ತಿರುವುದು, ರಸ್ತೆಯ ಪಕ್ಕದಲ್ಲಿ ತಮ್ಮ ಮನೆಯಲ್ಲಿರುವ ಬಿಂದಿಗೆ, ಟಬ್, ಕೊಡ ಮತ್ತಿತರ ವಸ್ತುಗಳನ್ನು ತಂದು ನೀರು ತುಂಬಿಸಿಕೊಳ್ಳುತ್ತಿರುವ ದೃಶ್ಯ ಕಂಡುಬರ್ತಿದೆ. ಭಟ್ಕಳದ ಕಡುವಿನಕಟ್ಟ, ಚೌತನಿ, ಶರಾಬಿಯಂತಹ ಹೊಳೆಗಳು, ಕೋಕ್ತಿ, ಬೆಳಕೆ, ಕಟಗೇರಿಯ ದೇವರ ಕೆರೆಗಳು ಇಲ್ಲಿನ ಜೀವ ಸೆಲೆಯಾಗಿವೆ. ಮಳೆಗಾಲದಲ್ಲಿ ಇಲ್ಲಿನ ಹೊಳೆ ಕೆರೆಗಳೆಲ್ಲವೂ ತುಂಬಿ ತುಳುಕಾಡುತ್ತಿದ್ರೆ, ಬೇಸಿಗೆಯಲ್ಲಿ ನೀರಿನ ಸಂಗ್ರಹ ಕುಸಿತಗೊಂಡು ಕೆಲವೊಮ್ಮೆ ಬತ್ತಿ ಬರಡಾಗುತ್ತಿವೆ. ಈ ವರ್ಷದ ಬೇಸಿಗೆ ನೀಡಿರುವ ಯಾತನೆ ಅಂಕೆ ಮೀರಿ ಹೋಗಿದೆ. ಭಟ್ಕಳ ಪಟ್ಟಣ ಪ್ರದೇಶದ ಜೀವಸೆಲೆ ಪುರಾತನ ಕೋಕ್ತಿ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಬೆಳಕೆ ಕಟಗೇರಿಯ ಇನ್ನೊಂದು ಪುರಾತನ ದೇವರ ಕೆರೆ ಬಿರು ಬಿಸಿಲಿನ ಸಂಕಟವನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಿದೆ. ಬೇಸಿಗೆಯಲ್ಲಿ ಟ್ಯಾಂಕರ್ ನೀರು ಸರಬರಾಜು ಉದ್ಯಮವಾಗಿ ಬದಲಾಗಿದೆ. ಜನರು ಕೊಡ ಹಿಡಿದು ಬಾವಿ ಅರಸುತ್ತಾ ಮನೆಯಿಂದ ಹೊರಡುವುದನ್ನ ರೂಢಿಸಿಕೊಳ್ತಿದ್ದಾರೆ. ಮದುವೆ, ಧಾರ್ಮಿಕ ಸಭೆ ಸಮಾರಂಭಗಳಿಗೆ ನೀರನ್ನ ಹೊಂದಿಸಿಕೊಳ್ಳುವುದೇ ಸವಾಲಿನ ಕೆಲಸವಾಗಿ ಪರಿಣಮಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಭೂಮಿ ಬಿರುಕು ಬಿಟ್ಟಿದೆ. ಗದ್ದೆಗಳು ಒಣಗಿ ಮಣ್ಣಿನ ಚಪ್ಪಡಿಗಳಾಗಿವೆ. ತೆಂಗು, ಅಡಿಕೆ ತೋಟಗಳು ಒಣಗುತ್ತಿವೆ. ಕಡುವಿನಕಟ್ಟ ನೀರಿಗಾಗಿ ಬೇಡಿಕೆ ವಿಸ್ತಾರವಾಗುತ್ತಿದ್ದು, ಅಲ್ಲಿಂದ ನೀರು ಪೂರೈಕೆ ಕಷ್ಟ ಸಾಧ್ಯವಾಗುತ್ತಿದೆ. ನೂರಾರು ಬಾವಿಗಳು, 2,000 ಎಕರೆಯಷ್ಟು ಗದ್ದೆ, ಹೊಲ, ತೋಟಗಳಿಗೆ ನೀರುಣಿಸುವ ಸಾಮರ್ಥ್ಯದ ಈ ದೇವರ ಕೆರೆಯಲ್ಲಿ ಮಣ್ಣಿನ ಚಪ್ಪಡಿಗಳು ಎದ್ದು ಕುಳಿತಿದ್ದು, ಬೇಸಿಗೆಯ ರೌದ್ರಾವತಾರಕ್ಕೆ ಸಾಕ್ಷಿಯನ್ನ ಒದಗಿಸುತ್ತಿದೆ. ಯಲ್ಲಾಪುರ ತಾಲೂಕಿನ ಕಿರವತ್ತಿ ಪಂಚಾಯಿತಿ ವ್ಯಾಪ್ತಿಯ ಹದ್ದಿನಸರ, ಕೆರೆವಾಡ, ಹೊಸಳ್ಳಿ ಗ್ರಾಮಗಳಲ್ಲಿ ನೀರಿನ ಅಭಾವ ಉಂಟಾಗಿದೆ. ಮದ್ನೂರು ಪಂಚಾಯಿತಿ ವ್ಯಾಪ್ತಿಯ ಹುಣಶೆಟ್ಟಿ ಕೊಪ್ಪದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಬಿಸಿಲಿನ ತಾಪಕ್ಕೆ ನೀರಿನ ಮೂಲಗಳಾದ ಕೆರೆಯಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿದೆ. ಪಟ್ಟಣದ ನಾಯಕನ ಕೆರೆ, ಜೋಡು ಕೆರೆಯಲ್ಲಿ ನೀರು ಬರಿದಾಗುತ್ತಿದೆ. ಕಳೆದ 2 ತಿಂಗಳಿಂದ ಹೊನ್ನಾವರ ತಾಲೂಕಿನಲ್ಲಿ ಕೆಲವು ಕಡೆ ನೀರಿನ ಅಭಾವ ಉಂಟಾಗಿದೆ. ತೋಟ, ಗದ್ದೆ ಇನ್ನಿತರ ಬೆಳೆಗಳಿಗೆ ನೀರಿನ ಅಭಾವದ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಯೂ ಉಂಟಾಗಿದೆ. ಮಂಕಿ, ಅನಂತವಾಡಿ, ಕರ್ಕಿ, ಚಂದಾವರ, ಬಳಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಮಜರೆಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದಾರೆ. ಮುಂಡಗೋಡ ಪ್ರಸ್ತುತ ಒಟ್ಟು 16 ಗ್ರಾಮ ಪಂಚಾಯಿತಿಗಳಲ್ಲಿ 11 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ದವಾಗಿದೆ. ಪ್ರತಿ ವರ್ಷ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕುಡಿಯುವ ನೀರಿನ ಬಾವಿಗಳು 15 ರಿಂದ 20 ಅಡಿ ಇರುತ್ತಿದ್ದವು. ಆದರೆ ಈ ವರ್ಷ ಸೂರ್ಯನ ತಾಪಮಾನ ಜಾಸ್ತಿಯಾಗಿದ್ದು, ಸುಡು ಬಿಸಿಲು ಇರುವ ಕಾರಣದಿಂದ ಬಾವಿಯ ನೀರು 40 ಅಡಿ ಆಳಕ್ಕೆ ಇಳಿದಿದೆ. ಬೆಡಸಗಾಂವ್ ಹಳ್ಳಿಯಲ್ಲಿ ಬಾವಿಯ ನೀರು ಪಾತಾಳಕ್ಕಿಳಿದ್ರೆ, ರಾಮಾಪುರ ಗ್ರಾಮದಲ್ಲಿ ಮಹಿಳೆಯರು ಖಾಲಿ ಕೊಡ ಹಿಡಿದು ಪ್ರತಿದಿನ ಕುಡಿಯುವ ನೀರಿಗಾಗಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದ ಖಾಸಗಿ ಜಮೀನಿನಲ್ಲಿ ಬೋರ್ವೆಲ್ ಇರುವವರ ಬಳಿ ನೀರು ಕೇಳಿ ತರಬೇಕಾದ ಪರಿಸ್ಥಿತಿ ಇದೆ. ಮೈನಳ್ಳಿ, ಜಯನಗರ, ಶಿಡ್ಲಗುಂಡಿ, ಕುದುರೆನಾಳ, ಗೊದ್ನಾಳ, ಕಳಕಿಕೆರೆ, ಚವಡಳ್ಳಿ, ಮಲವಳ್ಳಿ, ಕರವಳ್ಳಿ, ಲಕ್ಕೊಳ್ಳಿ, ತ್ಯಾಮನಕೊಪ್ಪ, ಕ್ಯಾಸನ್ಕೇರಿ, ವಡಗಟ್ಟ, ಅಜ್ಜಳ್ಳಿ, ಸಾಲಗಾಂವ್, ಹೊಸಕೊಪ್ಪ, ಕರಗಿನಕೊಪ್ಪ, ಕಾತೂರ, ಶಿಂಗನಹಳ್ಳಿ, ಕಲಕೇರಿ, ಅಂದಲಗಿ, ಹುಲಿಹೊಂಡ, ಸಿದ್ದನಕೊಪ್ಪ, ಕಲಕೇರಿ, ಶಿರಗೇರಿ, ಚಿಟಗೇರಿ, ಇಂದೂರ, ಕೊಪ್ಪ, ಅತ್ತಿವೇರಿ, ಅಗಡಿ, ಹುಲಿಹೊಂಡ, ರಾಮಾಪುರ, ಯರೇಬೈಲ್, ಗಣೇಶಪುರ, ಕಾವಲಕೊಪ್ಪ, ತುಂಬರಗಿ, ಹಿರೇಹಳ್ಳಿ, ಕೋಡಂಬಿ, ರಾಮಾಪುರ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿವೆ. ಜಲಾಶಯವೂ ಸೇರಿದಂತೆ ಕೆರೆಯಲ್ಲಿ ನೀರಿನ ಮಟ್ಟ ಕಡಿಮೆಯಾದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಚಿಕ್ಕ ಚಿಕ್ಕ ಕೆರೆಗಳು ಬತ್ತಿ ಹೋಗಿವೆ. ಹಳಿಯಾಳ ತಾಲೂಕಿನಲ್ಲಿ ತೀವ್ರ ಬಿಸಿಲಿನ ಪರಿಣಾಮವಾಗಿ ಬಹುತೇಕ ಎಲ್ಲಾ ಕೆರೆಗಳು, ಹಳ್ಳ ಕೊಳ್ಳಗಳು ಬತ್ತಿ ಹೋಗುತ್ತಿರುವುದು ಆತಂಕಕಾರಿ ಪರಿಸ್ಥಿತಿಯನ್ನ ನಿರ್ಮಿಸಿದೆ. ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗುತ್ತಿದ್ದು, ನೀರಿನ ಮೂಲಗಳು ವೇಗವಾಗಿ ಕುಗ್ಗುತ್ತಿದೆ. ಪ್ರಮುಖ ಜಲಮೂಲಗಳಾದ ಕಿಲ್ಲಾಕೋಟೆ ಪ್ರದೇಶದ ದೊಡ್ಡಕೆರೆ, ಗುತ್ತಿಗೆರೆ ಕೆರೆ, ಕುಂಬಾರಕೆರೆ, ಯಡೋಗ ಕೆರೆ ಸೇರಿದಂತೆ ಹಲವಾರು ಕೆರೆಗಳಲ್ಲಿ ನೀರು ಸಂಪೂರ್ಣ ಖಾಲಿಯಾಗಿದ್ದು, ಕೆಸರು ಮಾತ್ರ ಉಳಿದಿದೆ.
ದೊಡ್ಡ ಕೆರೆಗಳಷ್ಟೇ ಅಲ್ಲದೆ ಸಣ್ಣ ಪ್ರಮಾಣದ ಹಳ್ಳ ಕೊಳ್ಳಗಳು, ಬಾಂದಾರುಗಳು ಹಾಗೂ ಇತರೆ ಜಲಮೂಲಗಳು ಪಾತಾಳ ಕಂಡಿವೆ. ಕೆರೆಗಳು ಮತ್ತು ಜಲಮೂಲಗಳು ಬತ್ತಿ ಹೋಗಿರೋದ್ರಿಂದ ಜನರಿಗೆ ಮಾತ್ರವಲ್ಲದೆ ಜಾನುವಾರುಗಳಿಗೂ ಸಂಕಷ್ಟ ಹೆಚ್ಚಾಗಿದೆ. ಕುಡಿಯುವ ನೀರಿಗಾಗಿ ಜನರು ದೂರದ ಪ್ರದೇಶಗಳಿಗೆ ತೆರಳುವ ಪರಿಸ್ಥಿತಿ ಉಂಟಾಗುತ್ತಿದ್ದು, ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಕೊರತೆ ತೀವ್ರವಾಗುತ್ತಿದೆ. ಜೊಯ್ಡಾ ತಾಲೂಕಿನ ಸೂಪಾ ಜಲಾಶಯಕ್ಕೆ ನೀರು ಪೂರೈಸುವ ಪ್ರಮುಖ ಕಾನೇರಿ ನದಿ ಬತ್ತುತ್ತಿದ್ದು, ಕಾನೇರಿ ನದಿಗೆ ನೀರು ಪೂರೈಸುವ ಪ್ರಮುಖ ಹಳ್ಳ ಕೊಳ್ಳಗಳು ಬತ್ತುತ್ತಿರುವುದು ಕಂಡುಬರ್ತಿದೆ. ಇನ್ನು ಧಾರ್ಮಿಕ ಕ್ಷೇತ್ರ ಗೋಕರ್ಣದ ಹಳ್ಳಿಗಳಲ್ಲಿ ಜಲ ಸಮಸ್ಯೆ ಎದುರಾಗಿದೆ. ಬಾವಿಯ ನೀರು ಕಲುಷಿತಗೊಂಡು ಕುಡಿಯದಂತಾದ್ರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮೂಲಕ ನೀರು ಪೂರೈಕೆಯಾಗುತ್ತಿದ್ರೂ ಗೋಕರ್ಣ, ಹನೇಹಳ್ಳಿ, ನಾಡುಮಾಸ್ಕೇರಿ, ತೊರ್ಕೆ, ಬರ್ಗಿ ಹಾಗೂ ಅಂಕೋಲಾ ತಾಲೂಕಿನ ಅಗ್ರಗೋಣ, ಸಗಡಗೇರಿ, ಮೊಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ನೀರಿನ ಅಭಾವ ಉಂಟಾಗಿದೆ. ಕಾರ್ವರಂಕೋಲ ತಾಲೂಕಿನ ಜನರ ಜೀವನಾಡಿಯಾದ ಗಂಗಾವಳಿ ನದಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಮಟ್ಟ ಕುಸಿತದ ಆತಂಕ ಎದುರಾಗುತ್ತಿತ್ತು. ಈ ವರ್ಷ ಸಮಸ್ಯೆ ಸದ್ಯಕ್ಕೆ ಎದುರಾಗಿಲ್ಲ. ಮತ್ತೊಂದೆಡೆ ಗೋಟೆಗಾಳಿ, ಕೆರವಡಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಜೀವಾಳವಾಗಿರುವ ಕಾಳಿ ನದಿ ಎಂಬುದು ಗಮನಾರ್ಹವಾಗಿದೆ. ಗಂಗಾವಳಿ ನದಿಯಲ್ಲಿ ಸುಮಾರು 130 ಮೀಟರ್ ಉದ್ದದ ಮರಳು ಬ್ಯಾಗ್ ಅಳವಡಿಸುವ ಮೂಲಕ ನೀರಿನ ಹರಿವು ನಿಯಂತ್ರಿಸಿ ಸಂಗ್ರಹ ಹೆಚ್ಚಿಸುವ ಪ್ರಯತ್ನ ಯಶಸ್ವಿಯಾಗಿದ್ದು, ಈಗಾಗಲೇ ಸುಮಾರು 2.25 ಮೀಟರ್ ಮಟ್ಟದ ನೀರು ಸಂಗ್ರಹವಾಗಿದೆ. ಇದರ ಪರಿಣಾಮವಾಗಿ ಕಾರ್ವಾರಂಕೋಲ ಭಾಗದ ಸಾವಿರಾರು ಜನರಿಗೆ ತಾತ್ಕಾಲಿಕವಾಗಿ ನೀರಿನ ಅಭಾವದಿಂದ ನಿರಾಳತೆ ದೊರೆತಿದೆ. ಆದರೆ ಮೇ ತಿಂಗಳ ಅಂತ್ಯದವರೆಗೂ ಸಮರ್ಪಕ ಮಳೆಯಾಗದಿದ್ದಲ್ಲಿ ಪರಿಸ್ಥಿತಿ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಆತಂಕ ಇನ್ನೂ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಉಷ್ಣತೆ ಹೆಚ್ಚುತ್ತಿರುವ ಹಿನ್ನೆಲೆ ನೀರಿನ ಮಟ್ಟ ಕ್ರಮೇಣ ಇಳಿಯುವ ಸಾಧ್ಯತೆ ಇದೆ. ಕಾರವಾರದ ಗೋಟೆಗಾಳಿ, ಕೆರವಡಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ನಗರಸಭೆ ಹೊರತುಪಡಿಸಿ ಬಹುತೇಕ ಗ್ರಾಮ ಪಂಚಾಯತ್ಗಳಿಗೆ ಇದೇ ನೀರು ಪೂರೈಕೆ ಆಗ್ತಿದೆ. ಆದರೆ ಮುಂಬರುವ ದಿನದಲ್ಲಿ ಸುಮಾರು 12 ಗ್ರಾಮಗಳಿಗೆ ನೀರಿನ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಇನ್ನು ಕೊನೆಯದಾಗಿ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ, ಮಲೆನಾಡು ಮತ್ತು ಅರೆಬಯಲು ನಾಡಿನ ಸಮ್ಮಿಶ್ರ ನೆಲದಲ್ಲಿ ಇದೀಗ ಬಿಸಿಲ ರೌದ್ರಾವತಾರಕ್ಕೆ ಜಲಮೂಲಗಳು ಬಾಡುತ್ತಿವೆ. ಮುಂಗಾರು ಸಂದರ್ಭದಲ್ಲಿ ಜಲ ಉಕ್ಕಿ ಸಮುದ್ರ ಸೇರಿದ್ರೂ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ತಾತ್ವಾರ ಶುರುವಾಗಿದೆ. ಪ್ರಸಕ್ತ ಬೇಸಿಗೆಯಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ತಾಪದ ಪ್ರತಾಪ ನೆಲವನ್ನ ಕಾಯಿಸಿದ್ದು, ಬೆಂದ ನೆಲ ನಿಧಾನಕ್ಕೆ ಜಲಮೂಲವನ್ನ ಬತ್ತಿಸುತ್ತಿದೆ. ಇದು ಇವತ್ತಿನ ವಿಶೇಷ. ಮತ್ತೊಂದು ಸ್ಟೋರಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.